ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಡ್ಯೂಟಿ ಇಲ್ಲ. ಇವತ್ತು ಬಂದರೆ ಗುರುವಾರ, ಲೇಡೀಸ್ದು ಬರ್ತ್ಡೇ ಇದೆ ಇವತ್ತು. ಅದಕ್ಕೋಸ್ಕರ ಹೋಗಿಲ್ಲ. ಇವತ್ತೆಲ್ಲ ಮನೆಯಲ್ಲಿ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಸುತ್ತಾಡಿಸ್ಕೊಂಡು ಸ್ವಲ್ಪ ಇರೋಣ ಅಂದೇ ಫಿಕ್ಸ್ ಆಗಿದ್ದೀನಿ. ಫ್ಯಾಮ್ಲಿ ಜೊತೆ ಟೈಮ್ ಸ್ವಲ್ಪ ಕೊಡಬೇಕು ಅನ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಬೆಳಗ್ಗೆ ಬಂದಿದ್ದೀನಿ. ನಮ್ಮ ಗಾಡಿ ನೋಡಿ, AMS ಚಿಕನ್ ತಗೊಂಡೋಗ್ತಾ ಇರೋದು ಬಿರಿಯಾನಿ ಕಬಾಬ್ ಅದು ಮಾಡ್ಕೊತಾರೆ. ಅದು ಇವತ್ತು ಎಲ್ಲ ಓರಿಯನ್ ಮಾಲು ಅಲ್ಲಿ ಇಲ್ಲಿ ತಿರ್ಗೋದಿರುತ್ತೆ. ಮಕ್ಕಳು ಬರ್ತಾರೆ, ಎಲ್ಲ ಫ್ಯಾಮ್ಲಿ ಜೊತೆ ಆರಾಮಾಗಿ ಇರ್ತೀವಿ ಇವತ್ತು. ನಿನ್ನೆ ಬುಧವಾರ ನಿನ್ನೆ ಬುಧವಾರ ಹೋಗಿದೆ. ಅದು ವೀಡಿಯೋ ಸರಿಯಾಗಿ ಬಂದಿಲ್ಲ, ಅದಕ್ಕೋಸ್ಕರ ಅದನ್ನು ತೆಗಿಯೋಕ್ಕಾಗಿಲ್ಲ. ಬುಧವಾರ ವೀಡಿಯೋನೂ ಬರೋಲ್ಲ. ನೋಡೋಣ ಇವತ್ತು ದಿನ ಹೆಂಗಿರುತ್ತೆ ಅನ್ನೋದು. ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪ ಎಲ್ಲರೂ ಇವನು ಇದೆ, ನಮ್ಮ ಗಂಡ, ಅವ್ರ ಹೆಸರು ಮೋಮಿನು. ನೋಡ್ಕೊಂಡು ನಾನು ಮೆಹಂದಿ ಹಾಕಿದ್ದೀನಿ. ನಮ್ಮ ಫ್ಯಾಮ್ಲಿದು ಚೆನ್ನಾಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಚೆನ್ನಾಗೈತಪ್ಪ? ನಾನೇ ಹಾಕಿರೋದು. ಈಗ ನಾವು ಪಾರ್ಕ್ ಹೋಗ್ತಾ ಇದ್ದೀವಿ. ಪಾರ್ಕ್ ಹೋಗಿ ಆರಾಮಾಗಿ ತಿರುಗಿಸ್ಕೊಂಡು ಇರೋಣ ಅಷ್ಟೇ. ಇವತ್ತೊಂದಿನ, ನಾಳೆ ಶುಕ್ರವಾರ ನಾನು ಡ್ಯೂಟಿಗೆ ಹೋಗ್ಬಿಡ್ತೀನಿ. ಇವತ್ತು ಹೋಗಿಲ್ಲ. ನೋಡೋಣ ನಾಳೆ ಹೆಂಗಿರುತ್ತೆ ಅನ್ನೋದು. ಈಗ ಸ್ವಲ್ಪ ಇವ್ರಿಗೆ ಎಲ್ಲ ಮಜಾ ಎಲ್ಲ ಎಂಜಾಯ್ ಮಾಡಿಸ್ಕೊಂಡು ಸ್ವಲ್ಪ ಟೆನ್ಷನ್ ಫ್ರೀ ಕೊಟ್ಬಿಟ್ಟು ನಮ್ಮಪ್ಪ ಎಲ್ಲರಿಗೂ ಎಲ್ಲ ಕರ್ಕೊಂಡು ಹೋಗ್ತಾರೆ, ಎಲ್ಲ ತಿನ್ನಿಸ್ತಾರೆ ಅಂದ್ಕೊತಾರೆ. ಸ್ವಲ್ಪ ಇವ್ರಿಗೂ ಮೈಂಡ್ ಫ್ರೀ ಇರುತ್ತೆ. ಅದಕ್ಕೋಸ್ಕರ ಪಾರ್ಕೆಲ್ಲ ಹೋಗಿ ತಿರುಗಿಸ್ತಾ ಇದ್ದೀನಿ. ಇದೆಲ್ಲ ಹೊಸ ಹಳ್ಳಿ. ನಾವು ಹೋಗ್ತಿರೋದು ಕಾಮಾಕ್ಷಪಳ್ಳಿ ಅಲ್ಲಿ ಕಾಗೆ ಪಾರ್ಕ್ ಅಂತ ಇದೆಯೋ ಒಂದು, ಹವಾ ಪಾರ್ಕ್ ಅಂತಿದ್ವಿ. ಎಲ್ಲರೂ ಕೋತಿ ಪಾರ್ಕು ಅಂತೀರ, ಆ ಪಾರ್ಕ್ ಹೋಗ್ತಾ ಇದ್ವಿ. ಮೊನ್ನೆ ಒಂದು ಸಲ ಹೋದ್ನೆಲ್ಲ ನಿಮಗೆ ಕಾಮಾಕ್ಷಪಳ್ಳಿ ಹೋಗಿ ಆ ರೂಟ್ ತೋರಿಸ್ತೀನಿ, ಹೆಂಗೆ ಹೋಗಬೇಕು ಏನು ಅನ್ನೋದು. ಎಲ್ಲ ಬ್ಲಾಗ್ ನೋಡಿ. ಪಾರ್ಕ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಪಾರ್ಕು. ಡೈರೆಕ್ಷನ್ ಎಲ್ಲ ಕೊಡ್ತೀನಿ, ಕಾಮಾಕ್ಷಪಳ್ಳಿಯಿಂದ ಹೆಂಗೆ ಹೋಗ್ಬೇಕು ಅನ್ನೋದು ನೋಡ್ತಾ ಇದ್ವಿ. ನಾವು ಲೊಕೇಶನ್ ಎಲ್ಲ ಕಮೆಂಟಲ್ಲಿ ಇರ್ತೀವಿ. ನಮ್ಮ ಅಪ್ಪ ಯಾವಾಗಲೂ ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಯಾವಾಗಲೂ ನಮಗೆ ತಿರುಗಿಸೆ ಮಾಲು ಪಾರ್ಕ್ ಎಲ್ಲರೂ ಹೋಗ್ತಾರೆ. ಮಾಲ್ಗೆ ಹೋಗೋಣ ಅಂದೆ, ಮಾಲ್ ಬೇಡ ಪಾರ್ಕ್ ಹೋಗ್ಬೇಕು ಅಂದರು. ನೋಡೋಣ, ಆದರೆ ಮಾಲ್ಗೂ ಹೋಗ್ತೀವಿ, ಇಲ್ಲಾಂದರೆ ಪಾರ್ಕು ಎರಡು ನೋಡ್ಕೊತೀವಿ. ಯಾಕಂದರೆ ಇವತ್ತೊಂದಿನ ರಜಾ ಇರೋದು, ಅದಕ್ಕೋಸ್ಕರ ನೋಡೋಣ. ಬಂದ್ ಮಾಡಿ ನೋಡ್ರಿ ಇದು ಕಾಮಾಕ್ಷಪಳ್ಳಿ ಹೋಗೋ ರೂಟು. ಇಲ್ಲಿ ಸ್ವಲ್ಪ ಕ್ರಾಸ್ ತಗೋಬೇಕು, ಲೆಫ್ಟ್ ತಗೊಂಡು ಮತ್ತೆ ಈ ಬ್ರಿಡ್ಜ್ ಮೇಲೆಯಿಂದ ರೈಟ್ ತಗೋಬೇಕು. ರೈಟ್ ತಗೊಂಡ್ರೆ ಬಸವೇಶ್ವರ ನಗರ ಬರುತ್ತೆ ನೋಡಿ. ಮುಂದೆ ಹೋದರೆ ಕಾಮಾಕ್ಷಪಳ್ಳಿ. ನಮ್ಮ ಪಾರ್ಕ್ದು ಅಡ್ರೆಸ್ ಹೇಳ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಯಾರನ್ನ ಇದ್ರೆ ಪಾರ್ಕ್ ವಿಸಿಟ್ ಮಾಡಿ. ಈಗ ಮುಂದೆ ಹೋದರೆ ಕಾಮಾಕ್ಷಪಳ್ಳಿ, ರೈಟ್ ಸೈಡ್ ಹೋದರೆ ಮಾತ್ರ ಬಸವೇಶ್ವರ ನಗರ ಬರುತ್ತೆ ನೋಡಿ. ಬಸವೇಶ್ವರ ನಗರ ಅಲ್ಲಿ ಸ್ಟ್ರೈಟ್ ಹೋದರೆ ಒಂದು ಸಿಗ್ನಲ್ ಬರುತ್ತೆ. ಸಿಗ್ನಲ್ಗೆ ನಾವು ಲೆಫ್ಟ್ ತಗೋಬೇಕು. ನೋಡಿ ನಾವು ಹೋಗ್ತಾ ಇದ್ದೀವಿ. ಈಗ ನಾವು ಲೆಫ್ಟ್ ತಗೋಬೇಕು. ಬಸವೇಶ್ವರ ನಗರ ಇದು. ನೀವು ಹೋಗ್ತಾ ಇದ್ರೆ ಲೆಫ್ಟ್ ಬರುತ್ತೆ. ಸಿಗ್ನಲ್ ಹತ್ರ ಬಂದು ಲೆಫ್ಟ್ ತಗೋಬೇಕು. ಯಾರನ್ನ ಇಲ್ಲಿದ್ರೆ ಬರೋದ್ರೆ ಹೋಗಿ, ದೂರ ಹೇಳಿದ್ರೆ ಆಗಲ್ಲ. ಯಾವಾಗಲೂ ನೀವು ನೋಡಿ ಹೋಗಿ, ಚೆನ್ನಾಗಿ ಪಾರ್ಕ್ ಇರುತ್ತೆ. ಸೂಪರ್ ಆಗಿರುತ್ತೆ. ಕ್ಲೈಮೇಟು, ಮರಗಳು ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಫುಲ್ಲು ಬರ್ಡ್ಸೆ ಈ ಥರ ಎಲ್ಲ ಇಲ್ಲಿ ನಿಂತ್ಕೋತಾರೆ. ತುಂಬ ದೂರ ಕಡೆಯಿಂದ ಬರ್ತಾರೆ. ಅಲ್ಲೆಲ್ಲ ಬರ್ಡ್ಸ್,
ಪ್ಯಾರೆಟ್ಗಳು ಜಾಸ್ತಿ ಅಂದರೆ ಜಾಸ್ತಿ ಇರುತ್ತೆ, ಬರೀ ಅದೇ ಸೌಂಡ್ ಬರುತ್ತೆ. ಚೂ ಚೂ ಅಂತ. ಒಂದು 50,000 60,000 ಪ್ಯಾರೆಟ್ಗಳಿರುತ್ತೆ. ಇಲ್ಲಿಂದ ನಾವು ರೈಟ್ ತಗೋಬೇಕು ನೋಡಿ. ಇದು ಹೋಟೆಲ್ ಇದೆ ನೋಡಿ, ಶ್ರೀಕೃಷ್ಣ ಭವದ ಅಂತ. ಇಲ್ಲಿ ರೈಟ್ ತಗೋಬೇಕು. ಈ ಹೋಟೆಲ್ಗೆ ಇಲ್ಲಿಂದ ಈ ಥರ ಲೈಟ್ ತಗೋಬೇಕು. ರೈಟ್ ತಗೊಂಡು ಸ್ವಲ್ಪ ಮುಂದೆ ಸ್ಟ್ರೈಟ್ ಹೋದ್ರೆ ಇಲ್ಲಿ ಬೆಂಗಳೂರು ಒಂದು ಇದೆ, ಒಂದು ಬೆಂಗಳೂರು ಒನ್ನ. ಬೆಂಗಳೂರು ನಾನು ನೋಡಿಲ್ಲ. ರೈಲ್ವೆ ಸ್ಟೇಷನ್ ಇದು. ರೈಲ್ವೆ ಸ್ಟೇಷನ್ ಕರೆಂಟ್ ಬಿಲ್ ಕಟ್ಟೋದು ಎಲ್ಲ ಆಫೀಸ್ ಇದೆ. ಇದೇ ಪಾರ್ಕು. ಇದೇನೆ ಪಾರ್ಕ್. ಇದೇ ಪಾರ್ಕ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ ದಿವಸ ನಾವು ಬಂದ್ರು ತಾನೇ, ನಮ್ಮಪ್ಪ ಪ್ಲಾನ್ ಮಾಡಿದ್ರು ಈ ಥರ ನಾವು ಬತ್ತಿಲ್ಲ ಇಲ್ಲಿ ಅಂತ. ಏನು ಮಾಡಿದ್ರು, ಎಲ್ಲ ಒಂದು ಬಸ್ಸಿಗೆ ಬಿಟ್ರು. ಆವಾಗ ನಾವು ಇಲ್ಲಿ ನೋಡಿ ಪೂರ ಚಿಲೆಗ. ಇವರೆಲ್ಲ ಎಕ್ಸಸೈಸ್ ಮಾಡ್ತಾ ಇದ್ದಾರೆ ನೋಡಿ. ನೋಡಿ ನಾನು ಎಲ್ಲಿಂದ ಬರ್ತಾ ಇದ್ದೀನಿ ಅಂತ ಸ್ವಲ್ಪ ತೋರಿಸಿ ಇಲ್ಲಿ ಕ್ಯಾಮ್ರಾಮ್ಯಾನ್. हाँ सर एक्सरसाइज करते हैं सर. डांस करती बहुत अच्छा. ಎಷ್ಟು ಚೆನ್ನಾಗಿದೆ. ಈ ಮರ ನೋಡಿ ಎಷ್ಟು ಯಾವ ಥರ ಇದೆಯೋ. ಯಾವ ಮರ ಇದು? ಗಿಡ. ಡಿಸೈನ್ ತುಂಬ ಚೆನ್ನಾಗಿದೆ. ಸ್ನೇಕ್ ಇದೆಲ್ಲ ಎಕ್ಸರ್ಸೈಸ್ ಮಾಡೋದು ನೋಡಿ. ಹಲ್ತಾ ಇವ್ರು ನೋಡಿ ಸೈಕಲ್ ಓಡಿಸ್ತಾ ಇದ್ದಾರೆ ಇವರು. एक नीचे पर स्लो होगा सबर कर बेटे ಈಗ ಸಬರ್ ಮಾಡು ಇದೆಯಾ ನಿನಗೆ ಶುರು ಆಯಿತು
अले तेरा सामने नहीं करना ऐसा बच्चा बच्चा ओ मम्मी चला आयो ಸ್ವಲ್ಪ ಸ್ಪೀಡ್ ಕಮ್ಮಿ ಆಯ್ತು ನೀವು ಇವಾಗ ಈ ಥರ ಕನ್ನಡದಲ್ಲಿ ಮಾತಾಡ್ತಾರೆ ನಮ್ಮ ಮಕ್ಕಳಿಗೂ ಕನ್ನಡ ಬಂದ್ಬಿಡುತ್ತೆ. ನಾವು ಕನ್ನಡ ಸ್ಕೂಲ್ಗೆ ಹೋಗೋದು ಕನ್ನಡ ಹೆಂಗ್ ಬರುತ್ತೆ ಏ ಚಿಬ್ಬ ಚುಪ್ಪು ಅಲ್ಲ ಕ್ಯೂ ಹಲ್ರದ ಎಷ್ಟು ಅಲ್ಲ ಎಲ್ಲ ಹೊಡೆದೋಗಿದೆ ಅದು ಚಿಕ್ಕ ಮಕ್ಕಳಿಗೆ ಸರಿ. इधर बाजू देखो वजन है ना फुल है जो हलता है. अमीन झूलता था इसमें पहले छोटा बच्चा ने. ಮನೆಗೆ ತನ್ನಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಒಂದು ಗಟ್ಟಿ ಮುಟ್ಟ ಎಲ್ಲ ಕಾಲದಲ್ಲೂ ಎಷ್ಟು ಚೆನ್ನಾಗಿದೆ ಪಾರ್ಕ್ ಇದು, ತುಂಬಾ ಸೂಪರ್ ಆಗಿರುತ್ತೆ. ಏನು ಚೆನ್ನಾಗಿಲ್ಲ ನೋಡಿ ಸೂಪರ್ ಆಗಿರುತ್ತೆ. ಎಷ್ಟು ಟೆನ್ಷನ್ ಇದ್ರೂ ಈ ಪಾರ್ಕ್ ಬಂದಾಗ ಒಂದು ರಿಲೀಫ್ ಅನ್ನೋದು ಸಿಗುತ್ತೆ. ನಿಜವಾಗ್ಲೂ ಎಷ್ಟೊಂದು ಮರಗಳು ನೋಡಿ, ನೀವೇ ನೋಡಿ ಎಷ್ಟು ಚೆನ್ನಾಗಿದೆಯೋ ನೋಡಿ. ತುಂಬ ಅಂದರೆ ತುಂಬ ಸೂಪರು. रथा का रस्सी को खींचना है. हरे 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 कृष्णा 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 हरे 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 रामा 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 हरे 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 कृष्णा कृष्णा ಈಗ ನಾವು ಓರಿಯನ್ ಮಾಲ್ ಹೋಗ್ತಾ ಇದ್ದೀವಿ. ಓರಿಯನ್ ಮಾಲಲ್ಲಿ ಸೂಪರ್ ಆಗಿರುತ್ತೆ. ಓರಿಯನ್ ಮಾಲಲ್ಲಿ ನೀರು ಅಲ್ಲಿ ನೋಡೋದು ಕ್ಲೈಮೇಟ್ ಎಲ್ಲ ಸೂಪರ್ ಆಗಿರುತ್ತೆ. ಹೋಗೋಣ ಹೆಂಗಿರುತ್ತೆ ನೋಡೋಣ. ಈಗ ಮೆಟ್ರೋ ಸ್ಟೇಷನ್ ಬರ್ತಾ ಇರೋದು ನೋಡಿ. ಪಾರ್ಕ್ ಎಲ್ಲ ಸುತ್ತಾಡ್ಕೊಂಡು ಬಂದೆ. ಇವ್ರಿಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಾಯಿತು ನಮ್ಮ ಚಿಕ್ಕ ಹುಡುಗಗೆ. ಫೋಟೋನ ತೆಗೆಸ್ಕೊಂಡು ಬರ್ತಾ ಇದ್ದೀನಿ. ಇವಾಗ ಓರಿಯನ್ ಮಾಲ್ ಹೋಗ್ತಾ ಇದ್ದೀನಿ. ಈಗ ಇದೆಲ್ಲ ಓರಿಯನ್ ಮಾಲ್ ರೂಟ್ ನೋಡಿ. ಯಶವಂತಪುರ ಓರಿಯನ್ ಮಾಲ್ ರೂಟ್. ಎಲ್ಲಾರು ಹೇಳಿ ನಿಮ್ಮ ಅಮ್ಮನೇ, ಅಯ್ಯೋ ನಿಮ್ಮ ಮಗುಗೆ ಏನಾಯ್ತು ಅಂತ. ಎಲ್ಲ ಇದು ದೇವಸ್ಥಾನ ಇದೆ, ರಾಧಾಕೃಷ್ಣ ದೇವಸ್ಥಾನ ರೈಟ್ ಸೈಡಲ್ಲಿ ನೋಡಿ. ಮೇಲೆ ಮೆಟ್ರೋ ಹೋಗ್ತಾ ಇದೆ. ಈಗ ರೈಟ್ ಸೈಡ್ ದೇವಸ್ಥಾನ ಇದೆ ನೋಡಿ. ಆ ಮಾಲ್ಗೆ ನಾವು ಹೋಗ್ತಾ ಇರೋದು. ಓರಿಯನ್ ಮಾಲ್ ನೋಡಿ ಕಾಣಿಸ್ತಾ ಇದೆ. ಇದೆಲ್ಲ ದೇವಸ್ಥಾನ ಫುಲ್ ಫೇಮಸ್ ಬೆಂಗಳೂರಲ್ಲಿ. ನಮ್ಮ ರಾಧಾಕೃಷ್ಣ ಟೆಂಪಲ್ ಅಂತ ನೋಡಿ. ಓರಿಯನ್ ಮಾಲ್ಗೆ ಹೋಗೋದು ರೂಟ್ ಇದು. ತುಂಬ
ಚೆನ್ನಾಗಿರುತ್ತೆ. ನಿಂತ್ಕೊಂಡು ಮಾಡ್ಕೋಬೇಡಿ. ಓರೇನ್ ಮಾಲ್ ಆಲ್ರೆಡಿ ಹೋದರೆ ಟೂ ವೀಲರು ಒಳಗಡೆ ಒಂದು ನಿಲ್ಲಿಸ್ಬೇಡಿ ನೀವು. ಪಾರ್ಕಿಂಗ್ಗೆ 40 ರೂಪಾಯಿ ತಗೊತಾರೆ, ಒಂದು ಗಂಟೆಗೆ 40-50 ರೂಪಾಯಿ ತಗೊತಾರೆ. ನಾನೊಂದು ಪಾರ್ಕಿಂಗ್ ತೋರಿಸ್ತೀನಿ, ಅಲ್ಲಿ ಮಾತ್ರ ಈಗ ಹಾಕಿದ್ರೆ ಫ್ರೀ ಇರುತ್ತೆ. ತೋರಿಸ್ತೀನಿ ಮೇಲೆ ಈಗ ನೋಡಿ, ಇದೇನೆ ಪಾರ್ಕಿಂಗು. ಇಲ್ಲಿ ಹಾಕ್ಬೇಕು ಪಾರ್ಕಿಂಗು. ನೋಡಿ, ಇಲ್ಲಿ ಹಾಕಿದ್ದೀವಿ ಪಾರ್ಕಿಂಗು. ಈಗ ಹೋಗಿ 1 ಗಂಟೆ 2 ಗಂಟೆ ತಿರ್ಕೊಂಬಂದ್ರೂ ನಮಗೆ 100 ರೂಪಾಯಿ ಸೇವ್ ಆಗುತ್ತೆ. ಈ ಕಡೆ ಪಾರ್ಕಿಂಗ್ ಇಲ್ಲ, ಯಾಕಂದರೆ ಇದು ರಿಲಯನ್ಸ್ದು ಮಾಲ್ ಇದು. ನೋಡಿ ಇಲ್ಲಿ ಇರೋದು, ನೋಡಿ ಮೆಟ್ರೋ ಸ್ಟೇಷನು. ಇಲ್ಲಿ ನೋಡಿ ರಿಲಯನ್ಸ್ ಮಾಲ್ ಇದು. ನೋಡಿ ಪಾರ್ಕಿಂಗ್ ಪ್ಲೇಸು. ಯಾವಾಗ ನಾವು ಇಲ್ಲಿ ನಿಲ್ಲಿಸ್ಬೇಕು, ನಿಮಗೆ 50 ರೂಪಾಯಿ 100 ರೂಪಾಯಿ ಸೇವ್ ಆಗುತ್ತೆ. ನೋಡಿ ಇಲ್ಲೇ ರೈಟ್ ಸೈಡ್ ಪಾರ್ಕ್ ಮಾಡಬೇಕು, ಫ್ರೀ ಇರುತ್ತೆ. ಸ್ವಲ್ಪ ಮುಂದೆ ಬಂದರೆ ಓರೇನ್ ಮಾಲ್ ನೋಡಿ, ಬರ್ತಾರೆ. ಆಮೇಲೆ ಹೋಗೋಣ, ಈ ಶಾಪಿಂಗ್ ಮಾಲ್ಗೆ ಹೋಗಿ ಶಾಪಿಂಗ್ ಮಾಡೋಣ. ಲಾಟಿ ತಗೋಬೇಕಂತ ಇವ್ರಿಗೆ, ಆಮೇಲೆ ಹೋಗೋಣ. ಎಲ್ಲ ಗಿಳಿಗಳೆಲ್ಲ ಕುತ್ಕೊಂಡ್ಬಿಟ್ಟಿದೆ. ಬರೇ ಇದೆಲ್ಲ ಓರೇನ್ ಮಾಲ್ ಹೋಗೋ ರೂಟ್ ಎಲ್ಲ ಇದು. ನೋಡಿ ಓರೇನ್ ಮಾಲ್ ಇಲ್ಲಿದೆ, ಕಾಣಿಸ್ತಾ ಇದೆ. ಓರೇನ್ ಮಾಲ್ ಓರೇನ್ ಒಳಗಡೆ ಬಂದ್ಬಿಟ್ಟು ನೋಡಿ, ಬಂದ ತಕ್ಷಣ ಪರ್ಫ್ಯೂಮ್ದು ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡ್ತಾರಂತೆ ನಮ್ಮ ಮಗಳು. ನಾನು ಒಂದು ಮಾಡಿಬಿಡ್ತೀನಿ ಸ್ಟೆಪ್ಪು, ನೋಡೋಣ, ವೈರಲ್ ಆಗಬೇಕು. ತುಂಬ ಚೆನ್ನಾಗಿರುತ್ತೆ ಈ ಥರ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ನೀರಿಂದೆಲ್ಲ ಇದೆ ಹೊಲ ಆಚೆ ಕಡೆ, ತುಂಬ ಚೆನ್ನಾಗಿರುತ್ತೆ ಅದು. ತೋರಿಸ್ತೀನಿ ಬನ್ನಿ. ಈ ಕಡೆಯಿಂದ ರೈಟ್ ಸೈಡ್ ಹೋಗಬೇಕು, ಫಸ್ಟ್ ಫ್ಲೋರಿಂದ ಮೇಲೆ ಬರಬೇಕು ಫಸ್ಟ್ ಫ್ಲೋರ್ಗೆ. ಆ ಥರ ನೋಡಿ, ಈ ಥರ ಇರುತ್ತೆ. ನೋಡಿ ಒಳಗಡೆ ಆ ಥರ ಇರುತ್ತೆ.
ಕ್ಲೈಮೇಟ್ ಮಾತ್ರ ಸೂಪರ್ ಆಗಿರುತ್ತೆ, ತುಂಬ ಎಂಜಾಯ್ ಮಾಡ್ಬೋದು ಇಲ್ಲಿ ಬಂದರೆ. ನೋಡಿ ಎಷ್ಟು ಚೆನ್ನಾಗಿದೆಯೋ. ಎಲ್ಲ ಜಾಸ್ತಿ ಇರುತ್ತೆ, ತುಂಬ ಚೆನ್ನಾಗಿದೆ ನೋಡಿ. गिर जाती ना. ಎಷ್ಟು ಸೂಪರ್ ಆಗಿದೆ ನೋಡಿ. ಹಾಂ ಹಾಂ ಅಲಾವ್ ಕರ್ತೀನಿ. ಹಾಂ ತುಂಬ ಸೂಪರ್ ಆಗಿದೆ ನೋಡಿ ಕ್ಲೈಮೇಟ್ ಎಲ್ಲ. ನೋಡಿ उन्हें क्या मार डालता बीच बोल डालो. बोले सुनती नहीं. जा हिम्मत है लड़ू से. हाँ ಎಲ್ಲ ಹೊಡೆದಾಗ್ತಾ ಇದ್ದಾರೆ. ಮನೇಲಿ ಹೆಂಗೆ ಆತದ ಇದು ಆತಾಡ್ತಾ ಇದ್ದಾರೆ ನೋಡಿ. ಯಾರು ಗೆಲ್ತಾರೆ ಈಗ? ನನ್ನ ಮಗಳೇ ಗೆಲ್ತಾರೆ. ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದುಬಿಟ್ಟು ಅಲ್ಲಿಂದ ಮತ್ತೆ ರಿಲಯನ್ಸ್ ಮಾರ್ಕೆಟ್ ಹತ್ರ ಹೋಗ್ತಾ ಇದ್ವಿ. ರಿಲಯನ್ಸ್ ಮಾರ್ಕೆಟ್ಗೆ ಒಳಗಡೆ ಹೋಗಿ ಅಲ್ಲೇನೋ ತಗೊಂಡು ಹಂಗೆ ಮನೆಗೆ ಹೋಗ್ಬಿಡೋದು ನೋಡಿ. ಇಬ್ಬರು ಹೇಳಿ ರಿಲಯನ್ಸ್ ಮಾರ್ಟ್. ಈಗ ನಾವು ಹೋಗೋಣ ಒಳಗಡೆಗೆ. ಇದರ ಶಾಪ ಎಲ್ಲ ತಗೊಂಡೆ, ಕೈ ಕೊಟ್ಬಿಟ್ಟಿದ್ದೀನಿ. ಇವಾಗ ಆಗುತ್ತಾ ಇಲ್ಲ ತಗೊಂಡಾಗೆ. ಇದು ಚಾಕ್ಪತ್ತ ಈ ಟೀ ಪುಡಿ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇದೆಲ್ಲ ಆಯುರ್ವೇದಕ್ಕೆಲ್ಲ ಇದಿರುತ್ತೆ. ತುಂಬ ಟೀನು ಚೆನ್ನಾಗಿರುತ್ತೆ, ಟೀ ಟೇಸ್ಟು ಟೀ ಚೆನ್ನಾಗಿರುತ್ತೆ. ಇದು ನಾವು ಯಾವಾಗಲೂ ಅದೇ ಕುಡಿಯೋದು. ಸೂಪರಾಗಿರುತ್ತೆ ಟೀ. 480 ರೂಪಾಯಿ ಕಿಲೋ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಒಂದು ಸಾರಿ ನೀವು. ಆಗ ನಮ್ಮ ಗಾಡಿ ಹತ್ರ ಹೋಗೋಣ ಈಗ ನೋಡಿ.
ಎಲ್ಲಿದೆ ನಮ್ಮ ಗಾಡಿ? ಸೂಪರ್ ಡ್ರೈ ಅದೆಲ್ಲ ಬರುತ್ತೆ ನೋಡಿ, ಅದೆಲ್ಲ 900. ಹಾಂ, ಇಲ್ಲಿದೆ ನೋಡಿ. ಇದೆ ನಮ್ಮ ಗಾಡಿ. ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ಬಿಟ್ವಿ ನಾವು. ಈಗ ಊಟ ಗೀಟ ಮಾಡಿಕೊಂಡು ಕಬಾಬ್ ಮಾಡಿದ್ದೀವಿ, ಬಿರಿಯಾನಿ ಮಾಡಿದ್ದೀವಿ. ಮಾಡಿಕೊಂಡು ಊಟ ಮಾಡಿಬಿಟ್ಟು ಮಲ್ಕೊಳೋದು ಆರಾಮಾಗೀಗ. ರೆಸ್ಟ್ ತಗೊಂಡು ನಾಳೆ ಬೆಳಗ್ಗೆನೇ ಹೋಗ್ಬಿಡೋದು ಬಾರ್ಡ್ರಿಗೆ. ನಾಳೆ ಶುಕ್ರವಾರ, ನೋಡೋಣ ಹೆಂಗಿರುತ್ತೆ ಅನ್ನೋದು. ದಯವಿಟ್ಟು ತುಂಬ ಇಷ್ಟಪಟ್ಟು ತೆಗೆದಿದ್ದೀನಿ ವಿಡಿಯೋ. ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 98 ಆಗಿದೆ, 198 ಸಬ್ಸ್ಕ್ರೈಬರ್ಗಳು. ಇನ್ನು ಎರಡು ಮಾಡ್ಕೊಂಬಿಡಿ, 200 ಆಗಿಬಿಡುತ್ತೆ. ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು. ಗುಡ್ ಬೈ.